ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ SSC GD ಕಾನ್ಸ್ಟೇಬಲ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಯಾರೆಲ್ಲ 10th ಮುಗಿಸ್ಕೊಂಡು ಕಾನ್ಸ್ಟೇಬಲ್ ಪೋಸ್ಟ್ಗೆ ವೇಟ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಎಷ್ಟು ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ, ಹಾಗೆ ಫೀಸ್ ಡೀಟೇಲ್ಸು, ಸ್ಯಾಲ್ರಿ ಡೀಟೇಲ್ಸು, ಹಾಗೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಕರೆದಿದ್ದಾರೆ, ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಹಾಗೆ ಇಂಪಾರ್ಟೆಂಟ್ ಡೇಟ್ಗೆಲ್ಲನೂ ಕೂಡ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಕಾನ್ಸ್ಟೇಬಲ್ ಹುದ್ದೆಗೆ ಕಾಯ್ತಾ ಇದ್ದಾರೋ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರ್ಗನೈಸೇಷನ್ ನೇಮ್ ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹುದ್ದೆ ಆಗಿರುತ್ತೆ. ಪೋಸ್ಟ್ ನೇಮ್ ನೋಡೋದಾದರೆ GD ಕಾನ್ಸ್ಟೇಬಲ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ನಂಬರ್ ಆಫ್ ದ ಪೋಸ್ಟ್ ಬಂದು 25,487 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಜಾಬ್ ಲೊಕೇಶನ್ ನೋಡೋದಾದರೆ ಆಲ್ ಓವರ್ ಇಂಡಿಯಾ ಹೇಳಿದ್ದಾರೆ. ಸ್ಯಾಲ್ರಿ ಬಂದು 21,700 ರೂಪಾಯಿಂದ 69,100 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೂಡ ಹೇಳಿದ್ದಾರೆ. SSC GD ಕಾನ್ಸ್ಟೇಬಲಲ್ಲಿ ಬಂದು ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ, ಹಾಗೆ EWS ಕ್ಯಾಟಗರಿ, ಹಾಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 100 ರೂಪಾಯಿ ಫೀಸ್ ಅನ್ನೋದನ್ನು ಹೇಳಿದ್ದಾರೆ. SC ST ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸು ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ ಯಾವುದೇ ರೀತಿ ಫೀಸ್ ಅನ್ನೋದು ಹೇಳಿಲ್ಲ. ಪೇಮೆಂಟ್ ಮೋಡ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಇನ್ನು SSC GD ಕಾನ್ಸ್ಟೇಬಲಲ್ಲಿ ಬಂದು ಎಲಿಜಿಬಿಲಿಟಿ ಏನಾಗಿರಬೇಕು ಅಂತ ನೋಡೋದಾದರೆ ಇಲ್ಲಿ 10th ಪಾಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಏನಾದರೂ ನಿಮ್ಮ ಹತ್ರ NCC ಸರ್ಟಿಫಿಕೇಟ್ ಇದ್ದರೆ ಸೊ ಅದು ನಿಮಗೆ ಇಲ್ಲಿ ಬೋನಸ್ ಮಾರ್ಕ್ಸು ಕೂಡ ಸಿಗುತ್ತೆ. ಬಟ್ ಇದೇನು ಕಂಪಲ್ಸರಿಯಾಗಿ ಕೇಳಿಲ್ಲ. ಸೊ ಇರೋರಿಗೆ ನಿಮಗೆ ಇಲ್ಲಿ ಬೋನಸ್ ಮಾರ್ಕ್ಸು ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. SSC GD ಕಾನ್ಸ್ಟೇಬಲಲ್ಲಿ ಬಂದು ಏಜ್ ಲಿಮಿಟ್ನ ನೋಡೋದಾದರೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 23 ವರ್ಷದ ಒಳಗಡೆ ಇರೋರು ಎಲ್ಲರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸು ಕೂಡ ಹೇಳಿದ್ದಾರೆ. SC ST ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 5 ವರ್ಷ ಹೇಳಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗೆ ಬಂದು 3 ವರ್ಷ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಬಂದು 3 ವರ್ಷ ಹೇಳಿದ್ದಾರೆ. SSC GD ಕಾನ್ಸ್ಟೇಬಲಲ್ಲಿ ಬಂದು ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ BSF ಕಾನ್ಸ್ಟೇಬಲ್ಗೆ ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ 524 ಪೋಸ್ಟ್ ಕರೆದಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 92 ಪೋಸ್ಟ್ ಕರೆದಿದ್ದಾರೆ. ಇಲ್ಲಿ ಟೋಟಲ್ ಆಗಿ ನೋಡೋದಾದರೆ 616 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. CISFಗೆ ಬಂದು 13,135 ಪೋಸ್ಟ್ ಕರೆದಿದ್ದಾರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 1,460 ಪೋಸ್ಟ್ ಕರೆದಿದ್ದಾರೆ. ಟೋಟಲ್ ಆಗಿ CISFಗೆ ಬಂದು 14,595 ಪೋಸ್ಟ್ ಕರೆದಿರೋದು. ನೆಕ್ಸ್ಟ್ ಬಂದು CRPFಗೆ ಬಂದು 5,366 ಪೋಸ್ಟ್ ಕರೆದಿದ್ದಾರೆ. ಅದು ಮೇಲ್ ಕ್ಯಾಂಡಿಡೇಟ್ಸ್ಗಾಗಿರುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 124 ಪೋಸ್ಟ್ ಕರೆದಿದ್ದಾರೆ. ಇನ್ನು CRPFಗೆ ಬಂದು ಟೋಟಲ್ ಆಗಿ ನೋಡೋದಾದರೆ 5,490 ಪೋಸ್ಟ್ ಕರೆದಿದ್ದಾರೆ. SSBಲಿ ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ 1,764 ಪೋಸ್ಟ್ ಕರೆದಿದ್ದಾರೆ. ಟೋಟಲ್ ಆಗಿ ನೋಡೋದಾದರೆ 1,764 ಪೋಸ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಕರೆದಿರೋದು. ITBPಲಿ ಬಂದು 1,099 ಪೋಸ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಕರೆದಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 194 ಪೋಸ್ಟ್ ಕರೆದಿದ್ದಾರೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ 1,293 ಪೋಸ್ಟು ಟೋಟಲ್ ಆಗಿ ವೇಕೆನ್ಸಿಯನ್ನು ಕರೆದಿರೋದು. ಹಾಗೆ ARಗೆ ಬಂದು 1,556 ಪೋಸ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಕರೆದಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 150 ಪೋಸ್ಟ್ ಕರೆದಿದ್ದಾರೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ 1,706 ಪೋಸ್ಟು AR GD ಕಾನ್ಸ್ಟೇಬಲ್ಗೆ ಕರೆದಿರೋದು. SSFಗೆ ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ 23 ಪೋಸ್ಟ್ ಕರೆದಿದ್ದಾರೆ. ಇನ್ನು ಟೋಟಲ್ ಆಗಿ ನೋಡೋದಾದರೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 23,467 ಪೋಸ್ಟ್ ಕರೆದಿರೋದು. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 2,020 ಪೋಸ್ಟ್ ಕರೆದಿದ್ದಾರೆ. ಇನ್ನು ಟೋಟಲ್ ಆಗಿ SSC GD ಕಾನ್ಸ್ಟೇಬಲಲ್ಲಿ ಬಂದು 25,487 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. SSC GD ಕಾನ್ಸ್ಟೇಬಲಲ್ಲಿ ಬಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನು ಹೇಳಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ರನ್ನಿಂಗ್ ಬಂದು 5 ಕಿಲೋಮೀಟರ್ ಬಂದು 24 ನಿಮಿಷದಲ್ಲಿ ನೀವು ರನ್ನಿಂಗ್ನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು
1.6 ಕಿಲೋಮೀಟರ್ ಬಂದು 8.5 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ ವಿತಿನ್ 7 ಮಿನಿಟ್ಸಲ್ಲಿ ನೀವು ಕ್ಲಿಯರ್ ಮಾಡಿರಬೇಕಾಗಿರುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 800 ಮೀಟರ್ ಇನ್ನು 5 ನಿಮಿಷದಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಹಾಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದು 170 ಸೆಂಟಿಮೀಟರ್ ಹೇಳಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು 157 ಸೆಂಟಿಮೀಟರ್ ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು ಹೈಟ್ ಬಂದು ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ, ನೀವು ನೋಟಿಫಿಕೇಷನಲ್ಲಿ ಚೆಕ್ ಮಾಡ್ಕೋಬೋದು. ಇನ್ನು ಚೆಸ್ಟ್ ಬಂದು ಮೇಲ್ ಕ್ಯಾಂಡಿಡೇಟ್ಸ್ಗೆ 80 ಸೆಂಟಿಮೀಟರ್ ಕೇಳಿದ್ದಾರೆ. SSC GD ಕಾನ್ಸ್ಟೇಬಲ್ಗೆ ಬಂದು ಇಲ್ಲಿ ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ನೋಡೋದಾದರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಹಾಗೆ ಫಿಸಿಕಲ್ ಎಫಿಕೆನ್ಸಿ ಟೆಸ್ಟ್ ಸಹ ಇರುತ್ತೆ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ ನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ, ನಿಮ್ಮದು ಜಿಮೇಲ್ ID, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್, ನಿಮ್ಮದು ಸಿಗ್ನೇಚರ್, ಲೈವ್ ಫೋಟೋ, 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. SSC GD ಕಾನ್ಸ್ಟೇಬಲ್ಗೆ ಬಂದು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 1 ಡಿಸೆಂಬರ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 31/12/2025ಕ್ಕೆ ಅಪ್ಲಿಕೇಶನ್ ಕೂಡ ಲಾಸ್ಟ್ ಡೇಟ್ ಆಗುತ್ತೆ. ನೀವು ಆನ್ಲೈನಲ್ಲಿ ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 1/1/2026 ಇಸ್ವಿ ಗಂಟ ನಿಮಗೆ ಟೈಮ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಕರೆಕ್ಷನ್ ಏನಾದರೂ ಮಾಡ್ತೀರಾ ಅಂತಂದರೆ ಇಲ್ಲಿ 8 ಜನವರಿ 2026ರಿಂದ 10 ಜನವರಿ 2026ನೇ ತಾರೀಕು ಗಂಟ ನಿಮಗೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಎಕ್ಸಾಮ್ ಡೇಟು ಕೂಡ ಈಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಮ್ ಡೇಟ್ ಬಂದು ನಿಮಗೆ ಆಲ್ಮೋಸ್ಟ್ ಫೆಬ್ರವರಿಯಿಂದ ಏಪ್ರಿಲ್ ಅಷ್ಟರಲ್ಲಿ ಕೂಡ ನಿಮಗೆ ಎಕ್ಸಾಮ್ ಕೂಡ ಕರೀತಾರೆ. SSC GD ಕಾನ್ಸ್ಟೇಬಲಲ್ಲಿ ಬಂದು ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ, ಸೊ ಅದರಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದು ssc.gov.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಅಪ್ಲೈ ಮಾಡೋದಕ್ಕೆ ಏನಾದರೂ ಲಿಂಕ್ ಸಿಗ್ತಾ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕು ಸಹ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಅದ್ರ ಮುಖಾಂತರ ನೀವು ಅಪ್ಲೈನ ಮಾಡ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.